ನಮ್ಮ ಸಂಸ್ಕೃತಿಯಿಂದ ದೂರವಾದ್ರ ಪರಿಣಾಮ ಏನು ಅಂತಂದ್ರೆ, ಯಾವುದನ್ನು ನೆನಪಿಸ್ಕೊಳ್ಬೇಕೋ, ಯಾವುದನ್ನು ಸ್ಮರಿಸ್ಕೊಳ್ಬೇಕೋ ಅದನ್ನು ಯಾವುದೂ ಸ್ಮರಿಸ್ಕೊಳ್ಳೋಕೆ ಪುರ್ಸೊತ್ತಿಲ್ಲ. 10 ವರ್ಷಗಳ ಹಿಂದೆ ಒಂದು ಘೋರವಾದ ಘಟನೆ ನಡೆದಿತ್ತು ಈ ದೇಶದಲ್ಲಿ. ಎಷ್ಟು ಜನರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಕಾರ್ಗಿಲ್ ಅಲ್ಲಿ ಒಂದು ಭೀಕರವಾದ ಕದನ ಆಗಿತ್ತು. ಕಾರ್ಗಿಲ್ ಅಂದ್ರೆ ಹೆಂಗಿದೆ ಅಂತ ನಾನು ಅದರ ವಿವರಗಳನ್ನ ಓದಿದ್ದೀನಿ. ಹೆಂಗಿದೆ ಗೊತ್ತಾ? ಹೆಚ್ಚಂದ್ರೆ 8 ರಿಂದ 10 ಕಿಲೋಮೀಟರ್ ಸ್ಟ್ರೆಚ್ಚು, ದೊಡ್ಡ ದೊಡ್ಡ ಗುಡ್ಡಗಳು, ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಅಲ್ಲಿ ಚಳಿಗಾಲದಲ್ಲಿ ಪೂರ್ಣ ಮಂಜು ಮುಸುಕೊಂಡ್ಬಿಡುತ್ತೆ, ಅಲ್ಲಿ ನಿಂತ್ಕೊಳ್ಳಕ್ಕೂ ಸಾಧ್ಯ ಆಗಲ್ಲ. ಹಿಂಗಾಗಿ ಚಳಿಗಾಲದಲ್ಲಿ ನಮ್ಮ ಸೈನಿಕರು ಏನ್ ಮಾಡ್ತಾರೆ, ಕಾರ್ಗಿಲಿಂದ ಕೆಳಕ್ಕೆ ಬರ್ತಾರೆ, ಚಳಿಗಾಲ ಮುಗಿದ ಮೇಲೆ ವಾಪಸ್ ಹತ್ತೋಣ ಅಂತ ಹೋಗ್ತಾರೆ. ಪಾಪಿ ಪಾಕಿಸ್ತಾನಿಯರು ಈ ಬಾರಿ ಏನ್ ಮಾಡಿದ್ರು ಅಂತಂದ್ರೆ, ಚಳಿಗಾಲ ಮುಗಿಯೋಕ್ಕಿಂತ ಮುಂಚೆನೆ, ಭಾರತೀಯರು ಬರೋಕ್ಕಿಂತ ಮುಂಚೆನೆ ತಾವು ಆ ಕಡೆಯಿಂದ ಗುಡ್ಡ ಹತ್ತುಬಿಟ್ಟು ಒಳಗ್ ಬಂದವರು ಏನ್ ಮಾಡಿದ್ದಾರೆ, ಭಾರತೀಯ ರಚಿಸಿರುವಂತ ಬಂಕರ್ಗಳಲ್ಲಿ ನಾವೇ ಇಟ್ಟಿರುವಂತ ಮದ್ದುಗುಂಡುಗಳನ್ನ, ನಾವೇ ಇಟ್ಟಿರುವಂತ ಶೆಲ್ಗಳನ್ನ ಬಳಸ್ಕೊಂಡು ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡ್ಬಿಟ್ರು. ಯಾರಿಗೂ ಗೊತ್ತಾಗ್ಲಿಲ್ಲ ರೀ. ದನ ಕಾಯೋ ಹುಡುಗರು ದೂರದಿಂದ ನೋಡ್ತಾರೆ, ಇವ್ರು ನಮ್ಮವ್ರ ತರ ಇಲ್ವಲ್ಲ, ಇವ್ರು ಪಾಕಿಸ್ತಾನಿಯರು ಇದ್ದಂಗಿದ್ದಾರಲ್ಲ ಅಂತ ಬಂದು ಕಂಪ್ಲೇಂಟ್ ಮಾಡಿದ್ರು. ನಮ್ಮ ಸರ್ಕಾರ 5 ಜನ ಸೈನಿಕರನ್ನ ಕಳಿಸ್ಕೊಡ್ತು, ನೋಡ್ಕೊಂಡು ಬನ್ನಿ ಅಂತ. ಸೌರಭ್ ಕಾಲಿಯಾ ನೇತೃತ್ವದಲ್ಲಿ 5 ಜನ ಸೈನಿಕರು ಹೋದ್ರೆ ಎಂಥ ವಿಚಿತ್ರ ಆಯ್ತು ಅಂದ್ರೆ, ಆ ಸೈನಿಕರು, ಪಾಕಿಸ್ತಾನಿ ಸೈನಿಕರು ಈ 5 ಜನರನ್ನ ಬಂಧಿಸ್ಕೊಂಡು ಹೋದ್ರು. ಸೌರಭ್ ಕಾಲಿಯಾ ಮುಖ ನೋಡಿದ್ರೆ ಹೊಟ್ಟೆ ಉರಿಯುತ್ತೇರಿ, ಏನ್ ಸುಂದರವಾಗಿತ್ತು ಅವನ ಮುಖ. ಈ ಸೈನಿಕರು ಅದನ್ನು ತಮ್ಮ ದೇಶಕ್ಕೆ ಕರ್ಕೊಂಡು ಹೋಗಿ ಏನ್ ಮಾಡಿದ್ರಂತೆ ಗೊತ್ತಾ? ಮೊದಲು ಕಾಲ್ ಬೆರಳುಗಳನ್ನ ಕಡಿದ್ರು, ಕೈ ಬೆರಳುಗಳನ್ನ ಕಡಿದ್ರು, ಕೈಯನ್ನು ಕತ್ತರಿಸಿ ಹಾಕಿದ್ರು, ಕಾಲನ್ನು ಕತ್ತರಿಸಿ ಹಾಕಿದ್ರು, ಕಣ್ಣನ್ನು ತೆಗೆದ್ರು, ಮೂಗ್ ಕತ್ತರಿಸಿದ್ರು, ಕಿವಿ ಕತ್ತರಿಸಿದ್ರು. ಬದುಕಿರ್ಬೇಕಾದ್ರೆ ಮರ್ಮಾಂಗ ಅನ್ನೋ ತುಂಡು ಮಾಡಿ ತುಂಡು ತುಂಡಾಗಿರೋ ದೇಹನ ಮನೆಗೆ ಕಳಿಸ್ಕೊಟ್ರು ರೀ. ಎಂಥ ಪ್ರಸಂಗ ಇದು! 5 ಜನರನ್ನ ಈ ಪರಿ ಕತ್ತರಿಸಿ ಕಳಿಸ್ಕೊಡ್ಬೇಕಾದಂತ ಪರಿಸ್ಥಿತಿ ಈ ದೇಶಕ್ಕೆ ಬಂದ್ಬಿಡ್ತು ಅಂದ್ರೆ ಯೋಚನೆ ಮಾಡಿ ನಾವ್ ಯಾವ ತರದ ಪರಿಸ್ಥಿತಿ ಅಂತ ಅಂದ್ಕೊಂಡಿದ್ದೀವಿ. ನಾವು ಮರ್ತು ಬಿಟ್ವಿ. ನನಗೆ ಚೆನ್ನಾಗಿ ನೆನಪಿದೆ, ಈ 5 ಜನ ಸಾಯ್ಬೇಕಾದ್ರೆ ಕಾರ್ಗಿಲ್ ಯುದ್ಧ ಆಯ್ತು ಅಂತ ಶುರುವಾದಾಗ ಈ ದೇಶದಲ್ಲಿ ವರ್ಲ್ಡ್ ಕಪ್ ನಡೀತಾ ಇತ್ತು, ಜಾಗತಿಕ ಮಟ್ಟದ ಕ್ರಿಕೆಟ್ ನಡೀತಾ ಇತ್ತು, ಎಲ್ಲರೂ ಕ್ರಿಕೆಟ್ ನೋಡೋದಕ್ಕೆ ಮಗ್ನರಾಗಿದ್ರು. ಕಾರ್ಗಿಲ್ ಯುದ್ಧ ಶುರುವಾದ್ರೂ ಯಾರು ಟರ್ನ್ ಮಾಡಿ ಯುದ್ಧ ಏನಾಯ್ತು ಅಂತ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಯುವಕರು ಯುದ್ಧ ನೋಡ್ಲಿಕ್ಕೆ ಶುರು ಮಾಡಿದ್ ಯಾವಾಗ ಗೊತ್ತಾ? ನನ್ನ ಯುವಕರು ಯುದ್ಧದ ಕಡೆ ಬರಬೇಕು ಅಂದ್ರೆ ನಮ್ ಭಾರತ ಕ್ವಾರ್ಟರ್ ಫೈನಲ್ ಅಲ್ಲಿ ಸೋತೋಗ್ಬೇಕಾದಂತ ಪರಿಸ್ಥಿತಿ ಬಂತು. ನಾನು ಮೊದಲ ಬಾರಿಗೆ ದೇವರಿಗೆ ಥ್ಯಾಂಕ್ಸ್ ಹೇಳಿದೆ, ಹಬ್ಬ ಭಾರತ ಸೋತ್ ಮೇಲೆ ಆದ್ರೂ ಜನ ನೋಡ್ಲಿಕ್ಕೆ ಆದ್ರೂ ಶುರು ಮಾಡಿದ್ರಲ್ಲ. ಎಂತೆಂತ ಸೈನಿಕರು ಪ್ರಾಣ ಕಳ್ಕೊಂಡ್ರು. ನಾನು ಬಹಳ ಬಾರಿ ಹೇಳುವಂತ ಘಟನೆ, ಕ್ಯಾಪ್ಟನ್ ಮುಹಿಲನ್ ತಮಿಳ್ನಾಡಿನಿಂದ ಬಂದಂತವನು, ರಜೆಗೆ ಅಂತ ಮನೆಗೆ ಬಂದಿದ್ದ. ಕೇಸರಿ ಬಾತು ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅಂತ ಅವ್ರ ಅಮ್ಮ ಮನೆಗೆ ಬಂದವನಿಗೆ ಕೇಸರಿ ಬಾತ್ ಮಾಡಿ ಕೊಟ್ಲಂತೆ. ಇನ್ನೇನ್ ಕೇಸರಿ ಬಾತನ ಬಾಯಲ್ಲಿ ಇಡಬೇಕು ಅಷ್ಟೊತ್ತಿಗೆ ಸುದ್ದಿ ಬಂತು, ಸ್ಕ್ರಾಲ್ ಆಗ್ತಿತ್ತು ಟಿವಿನಲ್ಲಿ, ಕಾರ್ಗಿಲ್ ಅಲ್ಲಿ ಯುದ್ಧ ಶುರುವಾಗಿದೆ, ಯಾರ್ಯಾರು ರಜೆ ತಗೊಂಡಿದ್ದೀರೋ ದಯವಿಟ್ಟು ವಾಪಸ್ ಬನ್ನಿ ಅಂತ. ಈ ಹುಡುಗ ತುತ್ತು ಹಾಕೋಕ್ಕಿಂತ ಮುಂಚೆ ತಟ್ಟೆಯಲ್ಲಿಟ್ಟು ಅಮ್ಮಂಗೆ ಹೇಳ್ತಾನೆ, ಏನಮ್ಮ ಸೈನಿಕರು ಹೋರಾಟ ಮಾಡ್ತಿರ್ಬೇಕಾದ್ರೆ ನಾನು ಹೆಂಗ್ ಕೇಸರಿ ಬಾತ್ ತಿನ್ಲಿ, ನಾನು ಹೋಗಿ ಬರ್ತೀನಿ ಕಣೆ, ಬೇಗ ಬಂದ್ಬಿಡ್ತೀನಿ ನಾನು, ಚಿಂತೆ ಮಾಡಬೇಡ ಅಂತ ಹೇಳಿ ಅಮ್ಮನ ಉತ್ತರಕ್ಕೂ ಕಾಯ್ದೆ ಟ್ರಂಕ್ ತಗೊಂಡು ಹೊರಟೆ ಬಿಟ್ಟ. ಹೋದ 1 ವಾರದಲ್ಲಿ ಸುದ್ದಿ ಬಂತು, ಕ್ಯಾಪ್ಟನ್ ಮುಹಿಲನ್ ಯುದ್ಧದಲ್ಲಿ ತೀರ್ಕೊಂಡ ಅಂತ. ಆ ತಾಯಿ ಪರಿಸ್ಥಿತಿ ಯೋಚನೆ ಮಾಡ್ರಿ. ಆ ತಾಯಿ ಮನೇಲಿ ಯಾವತ್ತಾದ್ರೂ ಕೇಸರಿ ಬಾತ್ ಮಾಡ್ಬೋದಾ? ಯಾವತ್ತಾದ್ರೂ ಕೇಸರಿ ಬಾತ್ ನೋಡಿದ್ರೆ ಒಂದು ತುತ್ತನ್ನು ಬಾಯಿಗೆ ಇಟ್ಕೊಳ್ಳದೆ ಹೋದ ತನ್ನ ಮಗನ್ ನೆನಪಾಗಲ್ವೇನ್ರಿ ಅವಳಿಗೆ? ಎಂತ ಪರಿಸ್ಥಿತಿ! ನಮಗ್ ಮಾತ್ರ ಯಾರೂ ನೆನಪಾಗಲ್ಲ. ಈ 10 ವರ್ಷದ ಸಂಭ್ರಮಾಚರಣೆ ಮಾಡಬಾರದು, ಯುದ್ಧ ಗೆದ್ದಿರೋ ಸಂಭ್ರಮಾಚರಣೆ ಮಾಡಬಾರದು ಅಂತ ಒಂದು ಸರ್ಕಾರ ಹೇಳ್ತು. ಯಾಕೆ ಹೇಳ್ತು ಗೊತ್ತಾ? ಈ ಯುದ್ಧ ಗೆದ್ದಿದ್ ಯಾವುದೋ ಬೇರೆ ಸರ್ಕಾರ ಇದ್ದಾಗ ಆ ಸರ್ಕಾರಕ್ಕೆಲ್ಲ ಕ್ರೆಡಿಟ್ ಹೋಗ್ಬಿಡುತ್ತೆ, ಹಂಗಾಗಿ ಈ ಸರ್ಕಾರ ಆಚರಣೆ ಮಾಡೋದು ಬೇಡ ಅಂತ. ಏನ್ ಸ್ಥಿತಿ ರೀ ನಮ್ದು! ಎಂತೆಂತವ್ರು ಹೋರಾಟ ಮಾಡಿದ್ರು ಕಾರ್ಗಿಲ್ಗೋಸ್ಕರ. ಆ ಹೋರಾಟ ಮಾಡಿದ ಸೈನಿಕರನ್ನ ಬಿಡಿ, ನನಗೆ ಅವ್ರ ಹೆಂಡತಿಯರನ್ನ, ಅವ್ರ ತಾಯಂದ್ರ ನೆನಪಿಸ್ಕೊಂಡ್ರೆ ಗಾಬರಿ ಅನ್ಸುತ್ತೆ. ಮೇಜರ್ ರಾಜೇಶ್ ಅಧಿಕಾರಿ ಯುದ್ಧಕ್ಕೆ ಹೊರಡೋ ಟೈಮಲ್ಲಿ ಪೋಸ್ಟ್ ಮ್ಯಾನ್ ಓಡ್ ಬಂದ, ಸರ್ ನಿಮ್ಗೊಂದು ಪತ್ರ ಬಂದಿದೆ ತಗೊಳ್ಳಿ ಅಂತ. ಸೈನಿಕರಿಗೆ ಪತ್ರ ಅಂದ್ರೆ ಎಷ್ಟು ಪ್ರೀತಿ ಅಂತ ನಿಮ್ಗೆ ಗೊತ್ತು. ಆ ಪತ್ರ ತಗೊಂಡ, ನೋಡ್ದ, ಹಿಂದೆ ಅಡ್ರೆಸ್ ಹೆಂಡತಿದು ಅಂತ ಗೊತ್ತಾಯ್ತು, ಜೇಬಲ್ಲಿ ಇಳಿಸ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಹೊರಟ. ಪೋಸ್ಟ್ ಮ್ಯಾನ್ ಕೇಳ್ತಾನೆ, ಏನ್ ಸರ್ ಪತ್ರ ಬಂದ್ರೆ ಎಲ್ರು ಜೀವ ಬಿಡ್ತಾರೆ, ನೀವು ಓದಲ್ಲ ಯಾಕೆ ಅಂದ್ರೆ, ರಾಜೇಶ್ ಅಧಿಕಾರಿ ಹೇಳ್ತಾನಂತ, ಯಾಕೂ ಇಲ್ಲ, ನನ್ನ ಹೆಂಡತಿ ಗೋಳು ಕರ್ಕೊಂಡಿರ್ತಾಳೆ, ಈಗ ನಾನು ಯುದ್ಧ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ, ಈಗ ನನ್ನ ಕಣ್ಮುಂದೆ ಇರಬೇಕಾಗಿರೋದು ತಾಯಿ ಭಾರತಿ ಮಾತ್ರ ಹೊರತು ನನ್ನ ಹೆಂಡತಿ ಅಲ್ಲ, ಅದಕ್ಕೆ ಹೋಗ್ತಿದ್ದೀನಿ, ಓದಿಲ್ಲ.
ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಶತ್ರುಗಳ ಗುಂಡುಗಳು ಅವನ ದೇಹವನ್ನು ಛಿದ್ರಗೊಳಿಸ್ಬಿಡ್ತು. ಅವನ ಶವ ಮನೆಗೆ ಬಂತು. ಮನೆಗೆ ಬಂದ್ರೆ ಅವನ ಹೆಂಡತಿ ಶವ ನೋಡಿ ಒಂದು ಚೂರು ಕಣ್ಣೀರು ಹಾಕ್ಲಿಲ್ಲ. ಸಾವಿರಾರು ಜನ ಮನೆಗೆ ಬಂದಿದ್ದಾರೆ, ಪತ್ರಕರ್ತರು ಸುತ್ತ ನಿಂತ್ಕೊಂಡಿದ್ದಾರೆ. ಅವಳು ಒಂದು ಚೂರು ಕಣ್ಣೀರು ಇರಿಸದೇ ಇರೋಳು ಗಂಡನ ಶವವನ್ನು ಮುಟ್ತಾ ಜೇಬಿ ಕೈ ಹಾಕಿ ನೋಡಿ, ನನ್ನ ಪತ್ರ ಗಂಡ ಓಪನ್ನೇ ಮಾಡಲಿಲ್ಲ ಅಂದಾಗ ತಡ್ಕೊಳ್ಳಿಕ್ ಆಗ್ಲಿಲ್ವಂತೆ. ಅವಳಿಗೆ ಸಿಕ್ಕಾಪಟ್ಟೆ ಹತ್ಬಿಟ್ಲಂತೆ. ಪತ್ರಕರ್ತರು ಸ್ವಲ್ಪ ಸಮಾಧಾನ ಮಾಡಿಕೊಂಡು, ಯಾಕೆ ತಾಯಿ ಶವ ನೋಡಿದಾಗ ಅಳದೆ ಇರೋಳು, ಪತ್ರ ನೋಡಿ ಯಾಕೆ ಅಳ್ತೀಯ ಅಂದ್ರೆ ಅವ್ರು ಹೇಳಿದ ಘಟನೆ ಎಂತದ್ದು ಗೊತ್ತಾ? ಅವಳು ಹೇಳ್ತಾಳೆ, ನನ್ನ ಗಂಡ ಯುದ್ಧ ಶುರುವಾಗ ಹೊತ್ತಲ್ಲಿ ಒಂದು ಪತ್ರ ಬರೆದಿದ್ರು. ಅದ್ರಲ್ಲಿ ಹೇಳಿದ್ರು, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ತುಂಬಾ ಅಪಾಯಕಾರಿ ಸನ್ನಿವೇಶ, ವಾಪಸ್ ಬರ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಜೀವನದ ಒಂದೇ ಒಂದು ಆಸೆ ಇದೆ. ನೀನ್ ಗರ್ಭಿಣಿ ಇದೆಯಾ, ನಿನ್ ಹೊಟ್ಟೆಲಿ ನನ್ನ ಮಗು ಇದೆ, ದಯವಿಟ್ಟು ಆ ಮಗುನ ನಾನು ಸಾಯ್ಲಿ ಬದುಕಲಿ ಕರ್ಕೊಂಡ್ ಬಂದು ಕಾರ್ಗಿಲ್ ಅಂತ ತೋರಿಸ್ತೀಯಾ, ನಿಮ್ಮಪ್ಪ ಇಲ್ಲೇ ಪ್ರಾಣ ಕೊಟ್ಟಿದ್ದು ಅಂತ ತೋರಿಸ್ತೀಯಾ ಅಂತ ಪತ್ರ ಬರ್ದಿದ್ದಂತೆ ಪುಣ್ಯಾತ್ಮ. ಅದಕ್ಕೆ ಇವಳು ಉತ್ತರ ಬರೀತಾಳಂತೆ, ರೀ ನೀವು ಬದುಕಿ ಬಂದ್ರೆ ಖುಷಿ ಪಡ್ತೀನಿ, ಸತ್ರೆ ಹುತಾತ್ಮನ ಹೆಂಡತಿ ಅಂತ ಆನಂದ ಪಡ್ತೀನಿ, ಆದ್ರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ನನ್ನ ಹೊಟ್ಟೆಲ್ ಹುಟ್ಟೋ ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ಅದನ್ನು ಕೂಡ ನಿಮ್ಮಂತೆ ಸೈನಿಕನನ್ನಾಗಿ ಮಾಡ್ತೀನಿ ಅಂತ ಮಾತು ಕೊಡ್ತೀನಿ. ಅವಳು ಹೇಳ್ತಾಳೆ, ನಾನು ಈ ಪತ್ರವನ್ನ ಬರದೆ ನನ್ನ ಯಜಮಾನರಿಗೆ ಅವ್ರೇನಾದ್ರೂ ಆ ಪತ್ರ ಓದ್ಬಿಟ್ಟಿದ್ದಿದ್ರೆ, ಆ ಪತ್ರ ಓದಿದ್ರೆ ಖುಷಿಯಾಗಿರ್ತಿದ್ರು. ನನ್ನ ಹೆಂಡತಿ ಇಷ್ಟು ಸಪೋರ್ಟ್ ಮಾಡ್ತಾಳಲ್ಲ ಅಂತ ಪ್ರೀತಿಯಿಂದ ಪ್ರಾಣ ಬಿಡ್ತಿದ್ರು. ನನ್ನ ಮೇಲೆ ಅನುಮಾನ ಮಾಡಿಟ್ಟು ಪತ್ರ ಓದದೆ ಹೋಗ್ಬಿಟ್ರಲ್ಲ, ಅದಕ್ಕೆ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ಅಂತ. ಏನ್ ಜೀವನ ರೀ ಅದು? 23 ವರ್ಷದ ವಿಕ್ರಮ್ ಬಾತ್ರ ತೊಲೋಲಿಂಗ್ ಪರ್ವತ ವಶಪಡಿಸಿಕೊಂಡ. ನನ್ನ ಹತ್ರ ವಿಡಿಯೋ ಕ್ಲಿಪ್ ಇದೆ, ನೀವು NDTV ವಿಡಿಯೋ ಕ್ಲಿಪ್ ಅನ್ನ ಯೂಟ್ಯೂಬ್ ಬಳಸೋರಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ವಿಕ್ರಮ್ ಬಾತ್ರ ಅವನು ಹೋದ, ತೊಲೋಲಿಂಗ್ ಪರ್ವತ ವಶಪಡಿಸ್ಕೊಂಡು ಕೆಳಗ್ ಬಂದ. ಎಷ್ಟು ಅವನನ್ನ ಸೈನಿಕರು ದ್ವೇಷಿಸ್ತಾ ಇದ್ರು ಅಂತಂದ್ರೆ ಅವನದೊಂದು ಮಾತಿತ್ತಂತೆ, ಇಫ್ ಯು ಸ್ವೆಟ್ ಮೋರ್ ಇನ್ ಪೀಸ್ ಯು ಬ್ಲೀಡ್ ಲೆಸ್ ಇನ್ ವಾರ್. ನೀವು ಶಾಂತಿ ಇದ್ದಾಗ ಹೆಚ್ಚು ಕಷ್ಟಪಟ್ರೆ ಯುದ್ಧ ನಡಿಬೇಕಾದ್ರೆ ನಿಮ್ ರಕ್ತ ಕಡಿಮೆ ಹರಿಯುತ್ತೆ ಅಂತ ಒಬ್ಬರನ್ನು ಸುಮ್ಮನಿರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಆದ್ರೆ ಯುದ್ಧ ನಡೆಯುವಾಗ ಇವನ್ ಮಾತ್ರ ಮುಂದಕ್ಕೆ ಹೋದ, ಎಲ್ಲರನ್ನೂ ಹಿಂದಕ್ಕಿಟ್ಟ, ನಾನು ಹಿಂದೆ ಬನ್ನಿ ನಾನು ಮುಂದಕ್ಕೆ ಹೋಗ್ತೀನಿ ಅಂತ. ತೊಲೋಲಿಂಗ್ ಪರ್ವತ ವಶಪಡಿಸ್ಕೊಂಡು ಕೆಳಕ್ ಬಂದ. ಸ್ಟಾರ್ ಟಿವಿನವ್ರು ಅವ್ನು ಇಂಟರ್ವ್ಯೂ ಮಾಡಿದ್ರು, ಹೆಂಗ್ ಅನ್ಸುತ್ತೆ, ತೃಪ್ತಿ ಆಯ್ತಾ? ಅವ್ನು ಹೇಳ್ತಾನೆ, ಏನ್ರಿ ತೃಪ್ತಿ, ನನ್ನ ಯುವಕರಿಗೆ ಎಲ್ಲ ಗುಡ್ಡಗಳನ್ನು ವಾಪಸ್ ತಂದ್ಕೊಳ್ಬೇಕು ಅಂತ ಆಸೆ ಇದೆ, ಒಂದ್ ಪರ್ವತಕ್ಕೆ ತೃಪ್ತಿ ಅಂತಿರಲ್ಲ, ಎದೆಲ್ ಮಾಂಗೆ ಮೋರ್, ಒಂದ್ ಸಾಕಾಗಲ್ಲ ನನಗೆ ಅಂತಂದ ಪುಣ್ಯಾತ್ಮ. ಟಿವಿ ಇಂಟರ್ವ್ಯೂ ಅಲ್ಲಿ ಬಂತು ಅದು. 23 ವರ್ಷದ ವಿಕ್ರಮ್ ಬಾತ್ರ, 23 ವರ್ಷದ ವಿಕ್ರಮ್ ಬಾತ್ರ ಶೇರ್ ಶಹಾ ಅಂತ ಒಂದು ಕೋಡ್ ವರ್ಡ್ ಇತ್ತು ಅವನ ಹೆಸರಿಗೆ. ಟೈಗರ್ ಇಲ್ಲಿ ವಶಪಡಿಸ್ಕೊಳ್ಬೇಕಾದ್ರೆ 3 ದಿನದ ನಂತರ ತುದಿಗೆ ಹೋದ. ವಶಪಡಿಸ್ಕೊಳ್ಳೋ ಹಂತದಲ್ಲಿ ಅವನ ಕೈ ಛಿದ್ರ ಆಯ್ತು, 2 ಕೈಗಳು ಮುರಿದು ಬಿದ್ವು. ಅಷ್ಟಾದ್ರೂ ಬಿಡದೆ ಎದುರಿಗಿದ್ದ ಸೈನಿಕನನ್ನ ಕೊಂದು ತನ್ನ ಬ್ಯಾಗಲ್ಲಿದ್ದಂತ ಧ್ವಜವನ್ನ ತೆಗೆದು ಅಲ್ಲಿ ನೆಟ್ಟು ಸೈನಿಕರು ಹೇಳ್ದ, ನಾನು ವಶಪಡಿಸ್ಕೊಂಡಿದ್ದೀನಿ, ಹೇಳಿ ಎಲ್ರಿಗೂ ನಾವು ವಶಪಡಿಸ್ಕೊಂಡಿದ್ದೀವಿ, ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಆ ಬೆಟ್ಟದ ಮೇಲೆ ಪ್ರಾಣ ಬಿಟ್ಟಲ್ಲ ವಿಕ್ರಮ್ ಬಾತ್ರ. ನೆನಪಿಸ್ಕೊಳ್ಳೇ ಇಲ್ವಲ್ರಿ? 10 ವರ್ಷ ಕಳೆದೋಯ್ತು, ಮತ್ತೆ ಯಾವತ್ ನೆನಪಿಸ್ಕೊಳ್ಳೋದು ನಾವು? ನಮ್ ಕಣ್ಣೀರ್ ಹಾಕ್ಲಿಕ್ಕೆ ಬೇಕಾದಷ್ಟು ಕಾರಣಗಳಿದ್ವೆ. ಯಾರ್ಯಾರನ್ನೋ ನೆನಪಿಸ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತೀವಿ. ಒಂದು ಕ್ಷಣ ಈ ಕ್ರಾಂತಿಕಾರಿಗಳನ್ನ, ಈ ಸೈನಿಕರನ್ನ ನೆನಪಿಸ್ಕೊಂಡು ಕಣ್ಣೀರ್ ಹಾಕೋಣ. ಒಂದು ಕ್ಷಣ ಯೋಚನೆ ಮಾಡಿ, ಅಕಸ್ಮಾತ್ ಅಲ್ಲ ಸೈನಿಕರಿಲ್ಲ ಅಂತಂದ್ರೆ ಇಲ್ಲಿ ನಾವು ನೀವು ಇರಲ್ಲ. ಯಾವತ್ತೋ ಪಾಕಿಸ್ತಾನಿಯರು ಚೀನಾದವರು ಇಲ್ಲಿ ನುಗ್ಗಿ ಬಂದ್ಬಿಡ್ತಾರೆ. ಚೀನಾ ಜಗತ್ತಿನ ಅತ್ಯಂತ ದೊಡ್ಡ ಆರ್ಮಿಗಳಲ್ಲೊಂದು. ಆದ್ರೆ ಭಾರತಕ್ಕೆ ಬರ್ಲಿಕ್ಕೆ ಯಾಕೆ ಹೆದರ್ಕೊಳ್ಳುತ್ತೆ ಗೊತ್ತಾ? ಭಾರತದ ಸೈನಿಕರು ಪ್ರಾಣ ಪಣಕ್ಕಿಟ್ಟು ಹೋರಾಟ ಮಾಡ್ತಾರೆ, ಅನ್ನಕ್ಕೋಸ್ಕರ ಹೋರಾಟ ಮಾಡೋ ಜನ ಅಲ್ಲ ಅಂತ ಚೆನ್ನಾಗಿ ಗೊತ್ತು ಅವರಿಗೆ. ಹೀಗಾಗಿ ಚೀನಾ ಹೆದರ್ಕೊಳ್ಳುತ್ತೆ ನಮ್ಮೇನಾಗ್ತದೆ. ಆ ಸೈನಿಕರಿಗೆ ನಮ್ದೊಂದು ಕಂಬನಿಯ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅನ್ನೋದೇ ನಮ್ ಜಾಗೋ ಭಾರತ್ನ ಅತ್ಯಂತ ದೊಡ್ಡ ಕೆಲಸ. ಆ ಸೈನಿಕರನ್ನ ಸ್ಮರಿಸ್ಕೊಳ್ಬೇಕು, ಅವರನ್ನ ನೆನಪಿಸ್ಕೊಳ್ಬೇಕು, ಅವರಿಗೊಂದು ಕಣ್ಣೀರು ಹರಿಸ್ಬೇಕು. ಹರಿಲಿ ಬಿಡ್ರಿ, ನಮ್ಮ ಕಂಠ ಇವತ್ತು ಜೋರಾಗಿ ಕೂಗಿದೆ, 2 ಹನಿ ಕಣ್ಣೀರು ಅವರಿಗೋಸ್ಕರ ಹರಿದು ಬಿಡ್ಲಿ, ಯಾತಕ್ಕೂ ನಿಲ್ಲಿಸಬೇಡಿ. ಲತಾ ಮಂಗೇಶ್ಕರ್ ಸುಂದರವಾದ ಒಂದು ಸುಮಧುರವಾದ ಗೀತೆನ ಹೇಳ್ತಾರೆ, ಏ ಮೇರೆ ವತನ್ ಕೆ ಲೋಗೋ ಜರಾ ಆಂಖ ಮೇ ಬರಲೋ ಪಾನಿ, ಜೋ ಶಹೀದ್ ಹುವೆ ಹೇ ಉನ್ಕಿ ಜರಾ ಯಾದ್ ಕರೋ.